ಸರ್ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗಿದೆ, ಫ್ರೆಂಡ್ಸ್ ತರಾನೇ ಪರಿಚಯ ಆಗಿತ್ತು. ಮತ್ತೆ ಮಾತಾಡೋಕಿರೋಕ ಅವರು ನೀನ್ ತುಂಬಾ ಸ್ವೀಟು, ನಿನ್ನ ಮೀಟ್ ಆಗ್ತೀನಿ ಅಂತ ಎಲ್ಲ ಹೇಳಿದ್ರು. ಫಸ್ಟ್ ಮೀಟ್ ಆಗಕ್ಕೆ ಅವ್ರು KPL ಮ್ಯಾಚಸ್ ಮೈಸೂರಲ್ಲಿ ನಡೀತಾ ಇದ್ರು, ಅಲ್ಲಿ ಮೀಟ್ ಆಗೋಣ ಅಂತ ಹೇಳಿದ್ರು. ನಾನು ಅದು ಏನೋ ರೀಸನ್ ಪಾಸಿಬಲ್ ಆಗ್ಲಿಲ್ಲ. ಅದಾದ್ಮೇಲೆ ಬ್ಯಾಂಗ್ಳೂರ್ ಬಂದ್ಮೇಲೆ ಅವ್ರು ಹೇಳಿದ್ರು ನಾವು ಇಲ್ಲಿ ಮೀಟ್ ಮಾಡೋಣ ಅಂತ. ಫಸ್ಟ್ ಬಿಗ್ ಬ್ರೂಸ್ಕಿಲ್ ಮೀಟ್ ಮಾಡೋಣ ಅಂತ ಹೇಳಿದ್ರು. ಅದಾದ್ಮೇಲೆ ಒಂದು ಫ್ರೆಂಡ್ ಫ್ಲಾಟ್ ಅಲ್ಲಿ ಮೀಟ್ ಮಾಡೋಣ ಅಂತ ಹೇಳಿದ್ರು. ಫ್ಲಾಟ್ ಅಲ್ಲಿ ಮೀಟ್ ಮಾಡೋಗ ಹೇಳಿದ್ರು ನಾನು ಸಿಂಗಲು, ನನ್ ಬ್ರೇಕಪ್ ಆಯ್ತು. ನಾನು ಪಬ್ಲಿಕ್ ಮಾಡಿಲ್ಲ, ಬಟ್ ನಾನು ಒಂದು ಕೂರ್ಗಿ ಹುಡುಗಿ ಸಿಗ್ತಾ ಇದೀವಿ, ನನ್ಗೆ ಒಂದು ಹುಡುಗಿ ಬೇಕು ಮದ್ವೆ ಆಗಕ್ಕೆ, ನನ್ಗೆ ಕೂರ್ಗಿ ಕೊಡತಿನೇ ಬೇಕು, ಪ್ಲೀಸ್ ನನ್ಗೆ ಮದ್ವೆ ಆಗು ಅಂತ ಅವ್ರು ಹೇಳಿದ್ರು. ಅವ್ರಿಗೂ ಒಂದು ರಿಲೇಶನ್ಶಿಪ್ ಇತ್ತು ಒಂದು ಹುಡುಗಿ ಜೊತೆಗೆ, ನಿಮ್ಗೂ ಸಹ ಎಲ್ಲೋ ಒಂದು ರೀತಿಯಲ್ಲಿ ಮದುವೆ ಆಗಿತ್ತು ಅನ್ನುವಂತ ಮಾತುಗಳಿರುವಂಥದ್ದು. ಇದು ಯಾವ ವಿಚಾರನೂ ಅವ್ರಿಗೆ ಹೇಳಿರ್ಲಿಲ್ವಾ ಅನ್ನುವಂಥದ್ದು? ಸರ್ ಅದು ನನ್ಗೆ ಗೊತ್ತಿಲ್ಲ ಯಾವ ರೀತಿಯಲ್ಲಿ ಅವ್ರು ಹೇಳ್ತಾರೆ ಅವ್ರಿಗೆ ಹೇಳಿಲ್ಲ ಅಂತ. ಫಸ್ಟ್ ಮೀಟಿಂಗ್ ಅಲ್ಲಿ ನನ್ನ ಬಗ್ಗೆ ನಾನು ಎಲ್ಲ ಟ್ರೂ ಆಗಿ ಹೇಳ್ಕೊಂಡಿದ್ದೀನಿ ಸರ್. ಇದೆಲ್ಲ ನಿನ್ಗೆ ಓಕೆ ಇದ್ರೆ ನನ್ನ ಒಪ್ಕೋ ಅಂತ. ನಿಮ್ಮಿಬ್ಬರ ನಡುವೆ ಒಂದಷ್ಟು ಸಣ್ಣ ಪುಟ್ಟ ವೈಮನಸ್ಸು ಬಂದಂತ ಸಂದರ್ಭದಲ್ಲಿ ಬಗಲ್ಗುಂಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತೀರಾ, ಯಾಕಾಗಿ ಕೊಟ್ಟಿದ್ದೀರಿ ಮೇಡಮ್? ಸರ್ ಬಿಕಾಸ್ ನನಗೆ ಅವರು ಫೋರ್ಸ್ಫುಲಿ ಅಬಾರ್ಷನ್ ಮಾಡಿಕೊಂಡು ಅದಾದ್ಮೇಲೆ ಸರ್ ನನ್ನ ಜೊತೆನೇ ಇತ್ತು ಸರ್. ನಾನು ಮದ್ವೆ ಆಗ್ತೀನಿ ಅಂತ ಎಲ್ಲ ನನಗೆ ಹೇಳ್ಕೊಂಡು ನನ್ನ ಜೊತೆನೇ ಇದ್ರು ಸರ್ ಅವರು. ಅದಾದ್ಮೇಲೆ ನನ್ಗೆ ಗೊತ್ತಾಯ್ತು ಅವ್ರು ನನ್ನ ಮೇಲೆ ಚೀಟಿಂಗ್ ಮಾಡ್ತಾನೆ ಅಂತ. ಒಂದು ಹುಡುಗಿ ಕಾಲ್ ಮಾಡಿಕೊಂಡು ಅದೆಲ್ಲ ನನ್ಗೆ ಗೊತ್ತಾಯ್ತು ಆ ಥರ ಅವರೆಲ್ಲ ಚೀಟಿಂಗ್ ಮಾಡಿದ್ದಾರೆ ನನ್ನ ಹತ್ರ ಅಂತ. ಅದಾದ್ಮೇಲೆ ನನ್ಗೂ ಆಗಿದೆ ಇದು ಎಷ್ಟು ಹುಡುಗಿ ಜೊತೆ ಆಗಿದೆ. ಅವ್ರು ನನಗೆ ತುಂಬಾ ಸ್ಟೋರೀಸ್ ಹೇಳ್ಕೊಟ್ರು. ಸೊ ನನಗೆ ಮೈಂಡಲ್ಲಿ ಬಂತು ನಾನು ಫೈಟ್ ಮಾಡಬೇಕು ಅಂತ.